ನಿನ್ ಮಾತೇನಾದ್ರೂ ಕೇಳ್ಕೊಂಡು ನಾನು ಅದೇ ನಿರ್ಧಾರಕ್ಕೆ ಬಂದ್ರೆ ಜನ ನಿನಗ್ ಚಪ್ಲಿಲೆ ಹೊಡಿಯೋದಲ್ದೇನೆ ನನಗೂ ಚಪ್ಲಿಲೆ ಹೊಡಿತಾರೆ. ಅಷ್ಟಕ್ಕೂ ಚಪ್ಲಿಲೆ ಹೊಡೆಯುವಂತ ಕೆಲಸ ಆದ್ರೂ ರಕ್ಷಿತಾ ಏನ್ ಮಾಡದ್ಲಪ್ಪ. ಸೀಕ್ರೆಟ್ ರೂಮ್ ನಲ್ಲಿ ಇದ್ದಂತಹ ಧ್ರುವಂತ್ ರಕ್ಷಿತಾ ಕಿತ್ತಾಡ್ತಾ ಇದ್ದಾರೆ. ಕಿರಿಕಿರಿ ಶುರುವಾಗ್ಬಿಟ್ಟಿದೆ. ಯಾಕಂತಂದ್ರೆ ಡೆಡ್ಲಿ ಅಪೋಸಿಟ್ ಕಂಟೆಸ್ಟೆಂಟ್ ಗಳನ್ನ ಒಂದೇ ರೂಮ್ ನಲ್ಲಿ ಇಬ್ರು ಪದೇ ಪದೇ ಅವ್ರಿಬ್ರು ಮಕಾನೇ ನೋಡ್ಕೋಬೇಕಲ್ವಾ. ಸೊ ಟಾಸ್ಕ್ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತಂದ್ರೆ ಇದಪ್ಪ ಟಾಸ್ಕ್ ಅಂತ ಹೇಳಿ ಜನ ನೋಡ್ತಿದ್ದಾರೆ. ಬಿಗ್ ಬಾಸ್ ಮನೆ ಒಳಗಡೆ ಏನಾಗ್ತಾ ಇದೆ, ಕಂಟೆಸ್ಟೆಂಟ್ ಗಳು ಯಾವ ರೀತಿ ಆಟ ಆಡ್ತಿದ್ದಾರೆ ಅನ್ನೋದನ್ನ ಕಾನ್ಸಂಟ್ರೇಟ್ ಮಾಡೋದನ್ನ ಬಿಟ್ಟು ಸೀಕ್ರೆಟ್ ರೂಮ್ ನಲ್ಲಿ ಏನಾಗ್ತಾ ಇದೆ, ರಕ್ಷಿತಾ ಶೆಟ್ಟಿ ಧ್ರುವಂತ್ಗೆ ಯಾವ ರೀತಿಯಾಗಿ ಚಳಿ ಬಿಡಿಸಿದ್ರು, ಯಾವ ರೀತಿ ಜಾಡಿಸಿದ್ರು, ಹೆಂಗ್ ತಿರುಗೇಟು ಕೊಟ್ರು, ಇದನ್ನ ನೋಡ್ತಾ ಇದ್ದಾರೆ ಜನ. ಅಷ್ಟಕ್ಕೂ ನಿನ್ನೆ ಧ್ರುವಂತ್ ಈ ರಕ್ಷಿತಾ ಶೆಟ್ಟಿಗೆ ನಿನ್ನ ಮಾತು ಕೇಳ್ಕೊಂಡು ನಿನ್ನ ನಿರ್ಧಾರನೇ ನಾನು ಹೇಳ್ಬಿಟ್ರಂತಂದ್ರೆ ಜನ ನನ್ಗೆ ಚಪ್ಲಿ ಹೊಡಿತಾರೆ ಅಂತ ಹೇಳ್ತಾರೆ ಅವರು. ಆದ್ರೆ ತಿರ್ಗಾ ಧ್ರುವಂತ್ ಮಾಡಿದ್ದಾದ್ರೂ ಏನು, ರಕ್ಷಿತಾ ಶೆಟ್ಟಿ ಯಾವ ರೀತಿ ಯೋಚನೆ ಮಾಡಿರ್ತಾರಲ್ಲ ಅದೇ ರೀತಿ ಯೋಚನೆ ಮಾಡಕ್ ಹೋಗ್ತಾರೆ. ಮತ್ತೆ ತಿರ್ಗಾ ರಕ್ಷಿತಾ ಕಡೆ ಬೈಸ್ಕೊಳ್ತಾರೆ. ಮತ್ತೆ ಒಂದ್ ದೊಡ್ಡ ಜಗಳ ಆಗತ್ತೆ ಇವರಿಬ್ಬರ ನಡುವೆ ಸೀಕ್ರೆಟ್ ರೂಮ್ ನಲ್ಲಿ. ಅದರ ಜೊತೆಗೆ ರಕ್ಷಿತಾ ಹೇಳ್ತಾರೆ, ಈಗ ಬಿಗ್ ಬಾಸ್ ಯೋಚನೆ ಮಾಡ್ತಿರ್ತಾರೆ ನಮ್ಮಿಬ್ಬರನ್ನ ಯಾಕೆ ಒಂದೇ ರೂಮ್ ನಲ್ಲಿ ಹಾಕಿದ್ವಿ ಅಂತ ಹೇಳಿ ಇವಾಗ ಅವ್ರ ತಲೆ ಚಚ್ಕೊಳ್ತಿರ್ತಾರೆ ಅಂತ ಹೇಳ್ತಾರೆ. ಸೊ ಅಷ್ಟಕ್ಕೂ ಸೀಕ್ರೆಟ್ ರೂಮ್ ನಲ್ಲಿ ಏನಾಗ್ತಾ ಇದೆ, ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡ್ತಾ ಇರುವಂತಹ ಕಂಟೆಸ್ಟೆಂಟ್ಗಳು ಯಾರು ಸೇವ್ ಆಗ್ಬೇಕು, ಯಾರು ನಾಮಿನೇಟ್ ಆಗ್ಬೇಕು ಅನ್ನೋದನ್ನ ಅಸಲಿ ಡಿಸೈಡ್ ಮಾಡ್ತಾ ಇರೋರೆ ಈ ಧ್ರುವಂತ್ ರಕ್ಷಿತಾ. ಸೊ ಇವರಿಬ್ರು ಯಾವ ರೀತಿಯಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರೆ, ಇಬ್ಬರ ನಿರ್ಧಾರದಲ್ಲಿ ಯಾರ ನಿರ್ಧಾರ ತೂಕವಾಗಿದೆ, ಯಾರ ನಿರ್ಧಾರ ಜೊಳ್ಳಾಗಿದೆ, ಮತ್ತೆ ಇಬ್ರು ಯಾರು ಹೆಚ್ಚಿನದಾಗಿ ಸ್ಟ್ರಾಟರ್ಜಿನ ಪ್ಲೇ ಮಾಡ್ತಿದ್ದಾರೆ, ಆ ಸ್ಟ್ರಾಟರ್ಜಿ ಯಾವುದು ಚೆನ್ನಾಗಿದೆ, ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಮೊನ್ನೆಯ ಎಪಿಸೋಡ್ ಅನ್ನ ನೀವು ಗಮನಿಸಿದ್ರೆ ಧ್ರುವಂತ್ ಅವರು ಚಪ್ಲಿಲೆ ಹೊಡಿತಾರೆ ಅಂತ ಹೇಳಿ ಈ ಒಂದು ಪದವನ್ನ ಬಳಸಿರ್ತಾರೆ. ಯಾಕೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ರಕ್ಷಿತಾ ಶೆಟ್ಟಿ ಅವರು ಒಂದು ನಿರ್ಧಾರವನ್ನ ಹೇಳ್ತಾರೆ. ತದನಂತರ ಅದಕ್ಕೆ ರಿಯಾಕ್ಟ್ ಮಾಡಿರುವಂತ ಧ್ರುವಂತ್ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿವರೆಗೂ ನಾನೇನ್ ಸಂಪಾದಿಸ್ಕೊಂಡು ಬಂದಿದ್ದೀನಲ್ಲ, ಇಲ್ಲಿವರೆಗೂ ನಾನೇನ್ ಸಾಧನೆ ಮಾಡಿದ್ದೇನಲ್ಲ, ನಿನ್ ಮಾತೇನಾದ್ರೂ ಕೇಳ್ಕೊಂಡು ನಾನು ಅದೇ ನಿರ್ಧಾರಕ್ಕೆ ಬಂದ್ರೆ ಜನ ನಿನಗ್ ಚಪ್ಲಿಲೆ ಹೊಡಿಯೋದಲ್ದೇನೆ ನನಗೂ ಚಪ್ಲಿಲೆ ಹೊಡಿತಾರೆ ಅಂತ ಹೇಳ್ತಾರೆ. ಅಷ್ಟಕ್ಕೂ ಚಪ್ಲಿಲೆ ಹೊಡೆಯುವಂತ ಕೆಲಸ ಆದ್ರೂ ರಕ್ಷಿತಾ ಏನ್ ಮಾಡದ್ಲಪ್ಪ, ನೋಡ್ತಾ ಹೋಗೋಣ. ನೋಡಿ, ಇವರಿಬ್ರು ಈಗ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇದ್ದಾರೆ. ಅಂದ್ರೆ ಈಗ ಅಸಲಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಯಾರು ನಾಮಿನೇಟ್ ಆಗ್ಬೇಕು, ಯಾರು ಸೇವ್ ಆಗ್ಬೇಕು ಅನ್ನೋದನ್ನ ರಾಶಿಕಾ ಡಿಸೈಡ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳು ಅಂದುಕೊಂಡಿದ್ದು ತಪ್ಪು. ಯಾಕಂತಂದ್ರೆ ಅದನ್ನ ಡಿಸೈಡ್ ಮಾಡ್ತಾ ಇರೋದೇ ಇಲ್ಲಿರುವಂತಹ ಧ್ರುವಂತ್ ಮತ್ತೆ ರಕ್ಷಿತಾ. ಹೇಗೆ ಅಂತ ಕೇಳಿದ್ರೆ, ಇಲ್ಲಿ ರಾಶಿಕಾ ಯಾರ್ ನಾಮಿನೇಟ್ ಆಗ್ಬೇಕು, ಯಾರು ಸೇವ್ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಆಟ ಇರೋದು ಹೆಂಗೆ ಅಂತಂದ್ರೆ, ಈಗ ಸೇವ್ ಆಗಿರೋ ಮತ್ತೆ ನಾಮಿನೇಟ್ ಆಗಿರುವಂತ ಇಬ್ರು ಕಂಟೆಸ್ಟೆಂಟ್ ಗಳು ಇವರಿಬ್ರು ಏನಾಗಿರ್ತಾರೆ ಅಂದ್ರೆ ಟೀಮ್ ನ ನಾಯಕ ನಾಯಕಿಯರಾಗಿರ್ತಾರೆ. ನಾಯಕನೂ ಆಗಿರ್ಬೋದು. ಸೊ ಇವರ ಜೊತೆಗೆ ಹಾಕುವಂತ ಕಂಟೆಸ್ಟೆಂಟ್ ಗಳು ಆಟದಲ್ಲಿ ಇವ್ರ ಜೊತೆ ಯಾರಾದ್ರೂ ಆಟ ಆಡ್ಬೇಕಲ್ವಾ, ಆ ಕಂಟೆಸ್ಟೆಂಟ್ ಗಳನ್ನ ವೀಕ್ ಕಂಟೆಸ್ಟೆಂಟ್ ಗಳನ್ನ ಹಾಕ್ತಾರೋ ಅಥವಾ ಏನಂತಂದ್ರೆ ಸ್ಟ್ರಾಂಗ್ ಇರೋರ್ನ ಹಾಕ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಟ ಸೋಲು ಗೆಲುವು ಅಲ್ವಾ. ಹಾಗಾಗಿ ಇಲ್ಲಿ ರಕ್ಷಿತಾ ಧ್ರುವಂತ್ ಯಾವ ಕಂಟೆಸ್ಟೆಂಟ್ ಗಳನ್ನ ಇವ್ರಿಗೆ ಹಾಕ್ತಾರೆ ನೋಡಿ, ಅದರ ಮೇಲೆ ಅವರ ಸೋಲು ಗೆಲುವು ನಿಂತ್ಕೊಂಡಿರುತ್ತೆ. ಹಾಗಾಗಿ ನಾಮಿನೇಟು ಆಗ್ಬೋದು, ಸೇವು ಆಗ್ಬೋದು. ಈಗ ಹೇಳಿ, ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇರೋರು ರಾಶಿಕಾನ, ರಕ್ಷಿತನ, ಧ್ರುವಂತ ಅಲ್ವಾ. ಸೊ ಇಷ್ಟೇ ಅಲ್ಲ, ಈಗ ರಕ್ಷಿತಾ ಶೆಟ್ಟಿ ಒಂದು ಸ್ಟ್ರಾಟರ್ಜಿನ ಪ್ಲೇ ಮಾಡ್ತಾರೆ. ಮಾಳುನ ನಾಮಿನೇಟ್ ಮಾಡಿ ಕಾವ್ಯನ ಸೇವ್ ಮಾಡ್ತಾಳೆ ರಾಶಿಕಾ. ಸೊ ಆಗ ರಕ್ಷಿತಾ ಶೆಟ್ಟಿ ಅವರು ಒಂದು ಸ್ಟ್ರಾಟರ್ಜಿನ ಪ್ಲೇ ಮಾಡ್ತಾರೆ. ನೋಡಿ, ಮಾಳೋರ್ನ ಕಂಪೇರ್ ಮಾಡಿದ್ರೆ ಕಾವ್ಯ ಅವರು ಏನಂದ್ರೆ ಏನೂ ಅಲ್ಲ. ಮಾಳು ಅವರು 90% ಅವ್ರು ಕೆಲಸ ಮಾಡ್ತಾ ಇದ್ರೆ, ಈ ಕಾವ್ಯ ಅವರು 10% ಮಾಡ್ತಾ ಇಲ್ಲ. ಮನೆ ಕೆಲಸದಲ್ಲೂ ಕೂಡ ಫುಲ್ 90% ಇದಾರೆ ಅವರು. ಆಟ ಆಡ್ತಾ ಇದ್ರೆ ಆಟದಲ್ಲೂ ಕೂಡ ಕಂಪ್ಲೀಟ್ 90% ಇದಾರೆ ಅವರು. ಅಷ್ಟೇ ಅಲ್ಲ, ಮನೆಯಲ್ಲಿ ಎಲ್ರ ಜೊತೆ ಮಾತಾಡ್ಕೊಂಡು ಇರ್ಬೇಕಂತ ಏನಿಲ್ಲ. ಕರೆಕ್ಟ್ ಆಗಿ ಮಾತಾಡಿದ್ರು ಸಹಿತ ಒಂದಿಬ್ರ ಜೊತೆ ಮಾತಾಡ್ಕೊಂಡಿದ್ರೆ ಸಾಕು. ಅದ್ರ ಬಿಟ್ಟು ಮನೆಯಲ್ಲಿ ಎಲ್ಲಾರ ಜೊತೆ ಮಾತಾಡ್ಕೊಂಡು ತಪ್ಪ ಕೆಲಸ ಮಾಡೋದಿದ್ರೆ ಅದು ಆಟ ಅಲ್ಲ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಸರಿಯಾಗಿ ಹೇಳ್ತಾರೆ. ಅದ್ರ ಅರ್ಥಾತ್ ರಕ್ಷಿತಾ ಶೆಟ್ಟಿಗೆ ಕಾವ್ಯ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಇಷ್ಟ ಇಲ್ಲ, ಅವ್ರು ಇರಬಾರ್ದು, ನಾಮಿನೇಟ್ ಆಗಿ ಹೊರಗಡೆ ಹೋಗ್ಬೇಕು ಅನ್ನೋ ಇಚ್ಛೆಯಲ್ಲಿ ರಕ್ಷಿತಾ ಶೆಟ್ಟಿದು. ಮಾಳು ಸ್ಟ್ರಾಂಗ್ ಕಂಟೆಸ್ಟೆಂಟ್, ಅದರ ಜೊತೆಗೆ ಅವ್ರಿಗೆ ಹೊರಗಡೆ ತುಂಬಾ ಫ್ಯಾನ್ ಬೇಸ್ ಇದೆ.
ಫ್ಯಾನ್ ಬೇಸ್ ನ ಲೆಕ್ಕಕ್ಕೆ ಇಟ್ಕೊಳ್ಳೋದು ಬೇಡ, ಬಟ್ ಅವ್ರ ಆಟ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಯಾವ ರೀತಿಯಾಗಿ ಅವ್ರ ಜರ್ನಿ ಇದೆ ಅದನ್ನ ನೋಡ್ಕೊಂಡು ನಾವು ಅವ್ರಿಗೆ ಡಿಸೈಡ್ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಹೀಗಾಗಿ ಮಾಳುಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳನ್ನ ಹಾಕಿ ಕಾವ್ಯಗೆ ವೀಕ್ ಕಂಟೆಸ್ಟೆಂಟ್ ಗಳನ್ನ ಹಾಕ್ಬಿಡೋಣ. ಆಗ ಮಾಳು ಅವರು ಸೇವ್ ಆಗ್ತಾರೆ, ಈ ಕಾವ್ಯ ಏನಾಗ್ತಾರೆ ನಾಮಿನೇಟ್ ಆಗಿ ಮನೆಗೆ ಹೋಗ್ತಾರೆ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಸ್ಟ್ರಾಟರ್ಜಿಲಿ ರಕ್ಷಿತಾ ಶೆಟ್ಟಿದು. ಸೊ ಆಗ ಈ ಧ್ರುವಂತ್ ಏನ್ ಹೇಳ್ತಾರೆ ಅಂತಂದ್ರೆ, ನೀನ್ ಹೇಳ್ದಂಗ್ ನಾನು ಏನಾದ್ರು ಮಾಡ್ಬಿಟ್ರೆ ಜನ ನಿನಗ್ ಚಪ್ಲಿಲಿ ಹೊಡಿಯೋದಲ್ದೆ ನನಗೂ ಚಪ್ಲಿಲಿ ಹೊಡಿತಾರೆ ಅಂತ ಹೇಳ್ತಾರೆ. ಸೊ ಯಾಕೆ ಏನು ಅಂತ ಕೇಳಿದಾಗ, ಅದ್ ಹೆಂಗೆ ಜಸ್ಟಿಸ್ ಇರ್ಬೇಕು, ಜಸ್ಟಿಸ್ ಕೊಡ್ಬೇಕು. ನಾವೇನೇ ಕೆಲಸ ಮಾಡ್ತಾ ಇದ್ರು ಇವರಿಗೆ ವೀಕ್ ಕಂಟೆಸ್ಟೆಂಟ್ ಅಂತೆ, ಇವರಿಗೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಮಾಡ್ಬಿಟ್ರೆ ಆಗ ಆಬ್ವಿಯಸ್ಲಿ ಅವ್ರು ಸೋಲ್ತಾರೆ, ಇವ್ರು ಗೆಲ್ತಾರೆ. ನಾವ್ ಅದಕ್ಕೆ ನ್ಯಾಯ ಒದಗಿಸ್ದಂಗಾಯ್ತು, ನಾವು ನ್ಯಾಯದ ಸ್ಥಾನದಲ್ಲಿ ಇದೀವಿ, ಹಾಗೆ ಮಾಡಬಾರ್ದು ಅಂತ ಹೇಳ್ತಾರ ಅವರು. ಬಟ್ ಏನಂತಂದ್ರೆ ಅವ್ರು ಹೇಳ್ತಾರೆ, ನೀವು ಒಳ್ಳೆಯವರಾಗಿದ್ರೆ ನಿಮ್ಮ ಮನೆಯಲ್ಲಿ ಒಳ್ಳೆತನ ಇಟ್ಕೊಳ್ಳಿ, ಇದು ಬಿಗ್ ಬಾಸ್ ಮನೆ, ಇದು ಆಟ ಆಡಕ್ ಬಂದಿದೀವಿ. ಸೊ ಇಲ್ಲಿ ನಾವು ಯಾರು ವೀಕ್ ಇದಾರಲ್ಲ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕು. ಆ ಆಪ್ಷನ್ ಅನ್ನ ಬಿಗ್ ಬಾಸ್ ನಮಗ್ ಕೊಟ್ಟಿದ್ದನ್ನ ಯೂಸ್ ಮಾಡ್ಕೊಳ್ಳೋಣ. ಯಾಕೆ ನಾವ್ ಏನೂ ಮಾಡದೇ ಇದ್ರು ಕೂಡ, ನಾವ್ ತಪ್ಪೇ ಮಾಡಿಲ್ಲ ಅಂದ್ರೂ ಕೂಡ ತಪ್ಪು ಮಾಡಿದ್ವಿ ಅಂತ ಹೇಳಿ ಸಿಲಿ ರೀಸನ್ ಗಳನ್ನ ಕೊಟ್ಟು ಈ ಕಾವ್ಯ ಮತ್ತೆ ಸ್ಪಂದನ ನಮ್ಮ ನಾಮಿನೇಟ್ ಮಾಡ್ತಾರಲ್ವಾ, ಅದು ತಪ್ಪಲ್ವಾ? ಸೊ ಈಗ ನಮಗ್ ಚಾನ್ಸ್ ಸಿಕ್ಕಿದೆ ಅದನ್ನ ಮಾಡೋಣ ಅಂತ ಹೇಳಿ ರಕ್ಷಿತಾ ಸರಿಯಾಗಿ ಧ್ರುವಂತ್ ಅವ್ರು ಹೇಳ್ತಾರೆ. ಆದ್ರೆ ಧ್ರುವಂತ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಜಸ್ಟಿಸ್ ಕೋರ್ಟ್ ಅಲ್ಲಿ ಇರ್ತಾರೆ. ಹಾಗಾಗಿ ರಕ್ಷಿತಾಳ ಮಾತನ್ನ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದ್ರ ಹೊರತಾಗಿ ಇದೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರ ಅವರು, ನಿನಗ್ ಚಪ್ಲಿಲಿ ಹೊಡೆದಲ್ದೆ ನನಗೂ ಹೊಡಿತಾರೆ ಅಂತ ಹೇಳಿ. ಆಗ ಕೆಲವರು ಧ್ರುವಂತ್ ಅವರ ನಿರ್ಧಾರಕ್ಕೆ ಶಭಾಷ್ ಅಂತ ಹೇಳಿದ್ರು, ಇವರು ನ್ಯಾಯದ ಪರವಾಗಿದ್ದಾರೆ ಅಂತ ಹೇಳಿದ್ರು. ಬಟ್ ಮುಂದುವರೆದು ಏನಾಗತ್ತೆ ಅಂತಂದ್ರೆ, ಅಶ್ವಿನಿ ಗೌಡ ಅವರು ಸೇವ್ ಆಗ್ತಾರೆ, ಮತ್ತೆ ಸ್ಪಂದನ ಅವರು ನಾಮಿನೇಟ್ ಆಗ್ತಾರಲ್ಲ ಈ ಸರದಿ. ಅಂತಂದ್ರೆ ಇಲ್ಲಿ ಧ್ರುವಂತ್ ಅವರಿಗೆ ಅಶ್ವಿನಿ ಗೌಡ ಅವರು ಫೇವ್ರೇಟ್ ಮತ್ತೆ ಅವರು ಫ್ರೆಂಡ್ ಅಲ್ವಾ. ಸೊ ಈಗ ಅವ್ರಿಗೆ ಮತ್ತೆ ಅವರು ಬುಡಕ್ ಬರುತ್ತೆ, ಯಾರು ಧ್ರುವಂತ್ ಅವ್ರು ಬುಡಕ್ ಬರುತ್ತೆ. ಈಗ ನಾವ್ ಹೇಗಾದ್ರೂ ಮಾಡಿ ಅಶ್ವಿನಿ ಗೌಡ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಇಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳನ್ನ ಹಾಕಿ ಇವ್ರನ್ನ ಸೇವ್ ಮಾಡ್ಕೊಂಡ್ಬಿಡೋಣ, ಸ್ಪಂದನ ಅವರು ವೀಕ್ ಇದಾರಲ್ಲ ಅವ್ರನ್ನ ಮನೆ ಕಳಿಸ್ಬಿಡೋಣ ಅಂತ ಹೇಳಿ ಮತ್ತೆ ರಕ್ಷಿತಾಳ ರೂಟಿಗೆ ಬರ್ತಾರೆ. ಆಗ ರಕ್ಷಿತಾ ಶೆಟ್ಟಿ ಅವ್ರು ಹೇಳ್ತಾರೆ, ನಿಮ್ಗೆ ಇವಾಗ ನೆನಪಾಯ್ತಾ, ಈ ಸ್ಟ್ರಾಟರ್ಜಿ ನೆನಪಾಯ್ತಾ? ನಾನು ಇದನ್ನ ಮಾಡೋ ವಿಚಾರದಲ್ಲೇ ಹೇಳಿದೆ, ನೀವು ಕೇಳಿದ್ರಾ? ಕೇಳಿಲ್ಲ. ನೀವು ಜಸ್ಟಿಸು ಅದು ಇದು ಅಂತ ಯೋಚನೆ ಮಾಡಿದ್ರಿ. ನಿಮ್ ಒಳ್ಳೆತನ ನಮ್ಮ ಮನೇಲಿ ಇಟ್ಕೊಳ್ಳಿ, ಇಲ್ಲೇನೇ ಇದ್ರು ಆಟ ಆಡ್ಬೇಕು. ನೋಡಿ, ಚಿಕ್ಕ ಹುಡುಗಿ ಅವರು ಒಂದು ಎಷ್ಟಂತಂದ್ರೆ 25-24 ವಯಸ್ಸಿನ ಹುಡುಗಿ ಅಷ್ಟೆಲ್ಲಾ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡು ಆಟನ ಆಟದ ತರ ಹೆಂಗ ಆಡಬೇಕು, ಯಾರನ್ನ ಹೊಡೆದು ಮನೆ ಕಳಿಸ್ಬೇಕು ಅನ್ನೋದನ್ನ ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ಧ್ರುವಂತ್ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಆಗಿಲ್ಲ. ಸೊ ಈಗ ಧ್ರುವಂತ್ ಅವ್ರಿಗೆ ಏನಂತಂದ್ರೆ, ಫ್ರೆಂಡ್ ಆಗಿರುವಂತಹ ಅಶ್ವಿನಿ ಗೌಡನ ಸೇವ್ ಮಾಡ್ಕೋಬೇಕನ್ನೋ ಕಾರಣಕ್ಕಾಗಿ ಅವರ ಜೊತೆಗೆ ನಾವು ಟಫ್ ಕಾಂಪಿಟೇಟರ್ ಇರ್ತಾರೆ ನೋಡಿ, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗಳನ್ನ ಹಾಕೋಣ ಅಂತ ಅವ್ರದ್ದು ಇಚ್ಛೆ ಆಗಿತ್ತು. ಫೈನಲಿ ಇವರಿಬ್ರು ನಿರ್ಧಾರ ತೆಗೆದುಕೊಂಡು ಅಶ್ವಿನಿಗೆ ಮತ್ತೆ ಸ್ಪಂದನೆಗೆ ಒಂದಿಷ್ಟು ಕಂಟೆಸ್ಟೆಂಟ್ ಗಳನ್ನ ಹಾಕ್ತಾರೆ, ಆಟ ಆಡಿಸ್ತಾ ಇದ್ದಾರೆ. ಅಶ್ವಿನಿ ಗೌಡ ಟೀಮ್ಗೆ ಧನುಷ್ ಅವ್ರು ಹೋಗಿದ್ದಾರೆ, ಸ್ಪಂದನಾ ಟೀಮ್ಗೆ ಮಾಳು ಅವರು ಹೋಗಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಕಾವ್ಯನು ಕೂಡ ಸ್ಪಂದನಾ ಟೀಮ್ಗೆ ಹಾಕಿದ್ದಾರೆ. ಮತ್ತೆ ಇನ್ನು ಉಳಿದಂತ ಕೆಲವು ಕಂಟೆಸ್ಟೆಂಟ್ ಗಳನ್ನು ಕೂಡ ಅಶ್ವಿನಿ ಗೌಡ ಟೀಮ್ಗೆ ಹಾಕಿದ್ದಾರೆ. ಒಟ್ನಲ್ಲಿ ಇಲ್ಲಿ ಸ್ಟ್ರಾಂಗ್ ಇರೋರ್ನೆಲ್ಲರನ್ನು ಕೂಡ ಅಶ್ವಿನಿ ಗೌಡ ಟೀಮ್ಗೆ ಹಾಕಿರೋದನ್ನ ಗಮನಿಸಬಹುದು. ಈಗ ನಾವು ಇವತ್ತಿನ ಪ್ರೋಮೋದಲ್ಲಿ ಕೂಡ ಗಮನಿಸಿದ್ರೆ, ಆ ಆಟವನ್ನ ಗೆದ್ದವ್ರು ಯಾರು ಅಂತಂದ್ರೆ ಅಶ್ವಿನಿ ಗೌಡ. ಸೊ ಇಲ್ಲಿ ಸ್ಪಂದನಾ ಅವರು ಔಟ್ ಆಗಿದ್ದಾರೆ, ಸೋಲನ್ನ ಕಂಡಿದ್ದಾರೆ, ಅವ್ರು ನಾಮಿನೇಟ್ ಇದ್ರಲ್ಲೇ ಮುಂದುವರಿತಾ ಇದ್ದಾರೆ. ಸೊ ಇಲ್ಲಿ ನಾವು ಹೇಳಕ್ ಏನ್ ಇಷ್ಟಪಡ್ತಿರೋದೇನು ಅಂತಂದ್ರೆ, ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಏನ್ ಯೋಚನೆ ಮಾಡಿದ್ರಲ್ಲ ಅದನ್ನ ಈಗ ಧ್ರುವಂತ್ ಅವರು ಯೋಚನೆ ಮಾಡಿದ್ರು. ಸೊ ಇದು ಸುಮ್ನೆ ಇದೆಲ್ಲ ಬೇಡದೇ ಇರೋದ್ ವಿಚಾರ ಆಗಿತ್ತು, ನಿನಗ್ ಚಪ್ಲಿಲೆ ಹೊಡೆದಲ್ದೆ ನನಗೂ ಹೊಡಿತಾರೆ ಅಂತ. ಸೊ ಇವ್ರ ಏನ್ ಕೆಲಸ ಮಾಡಿದ್ರು, ಇವ್ರು ಚಪ್ಲಿಲೆ ಹೊಡ್ಸ್ಕೊಳ್ಳೋ ಕೆಲಸನೂ ಮಾಡಿದ್ರ ಧ್ರುವಂತ್ ಅವರು ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗುತ್ತೆ. ಈಗ ಟೋಟಲಿ ಅಭಿಪ್ರಾಯ ನಿಮಗ್ ಬಿಟ್ಟಿರೋದು, ಧ್ರುವಂತ್ ಮಾಡಿಸ್ ಸರಿನಾ, ರಕ್ಷಿತಾ ಶೆಟ್ಟಿ ಮಾಡಿಸ್ ಸರಿನಾ? ಇಲ್ಲಿ ಇವರು ಆಟ ಆಡಕ್ ಬಂದಿದ್ದಾರೆ, ನ್ಯಾಯ ಒದಗಿಸಕ್ ಬಂದಿಲ್ಲ ಅಷ್ಟೇ. ಆಟನ ಆಟದ ರೀತಿಯಾಗಿ ಯೋಚನೆ ಮಾಡ್ಬೇಕು ಅನ್ನೋದನ್ನ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವ್ರಿಗೆ ಹೇಳ್ಕೊಟ್ರು. ಆದ್ರೆ ಧ್ರುವಂತ್ ಅವ್ರು ತಗೊಳ್ಳೋ ಅಂತಹ ಸ್ಥಿತಿ ಮನಸ್ಥಿತಿಯಲ್ಲಿ ಇಲ್ಲ. ಅದು ಧ್ರುವಂತ್ ಅವ್ರಿಗೆ ಬಿಟ್ಟಿರುವಂತದ್ದು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಆಟ ಹೋಗ್ತಾ ಇದೆ ಅನ್ನೋದನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಸೀಕ್ರೆಟ್ ರೂಮ್ ನಲ್ಲಿ ಯಾವ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವ್ರು ಇದಾರೆ ಅನ್ನೋದದು. ಒಟ್ನಲ್ಲಿ ಧ್ರುವಂತ್ ಅವರು ನಾಗವಲ್ಲಿ ರೂಪನೆಲ್ಲ ತಾಳ್ಬಿಟ್ರು. ಆ ರಕ್ಷಿತಾ ಶೆಟ್ಟಿ ತರ ಬಿಹೇವ್ ಮಾಡಕ್ ಹೋಗಿ ರಕ್ಷಿತಾ ಶೆಟ್ಟಿನೇ ಅನುಕರಣೆನ ಮಾಡ್ತಾ ಇದ್ರು ಅವರು. ಸೊ ಅವಾಗ ರಕ್ಷಿತಾ ಶೆಟ್ಟಿ ನೋಡಿದ್ರಲ್ಲ ನೀವು, ಫುಟೇಜ್ ಬೇಕಾ ನಿಮಗೆ ತಗೊಳ್ಳಿ ಫುಟೇಜ್ ಅನ್ನೋ ರೀತಿಯಾಗಿ. ಸೊ ಅದೆಲ್ಲ ನೋಡಕ್ ಚೆನ್ನಾಗಿರ್ತದು. ಬಟ್ ಒಂದೊಳ್ಳೆ ಹೈಡ್ರಾಮಾ ನಡೀತಾ ಇದೆ ಏನೋ ಬಿಗ್ ಬಾಸ್ ಮನೆಯಲ್ಲಿ. ಎಂದೆಂದಿಗೂ ಮಾಡದೇ ಇರುವಂತ ಟ್ವಿಸ್ಟ್ ಟರ್ಮ್ಸ್ ಎಲ್ಲ ಈ ಸೀಸನ್ ಅಲ್ಲಿ ನಡೀತಾ ಇದೆ. ಸೊ ಇದು ಸೀಕ್ರೆಟ್ ರೂಮ್ ಅಂತ ಏನ್ ಕಾನ್ಸೆಪ್ಟ್ ಮಾಡಿದಾರಲ್ಲ, ಇದು ಚೆನ್ನಾಗಿದೆ. ಬಿಗ್ ಬಾಸ್ ಮನೆಗೆ ಇದೊಂದು ಒಳ್ಳೆ TRP ಎಪಿಸೋಡ್ ಅಂತಂದ್ರೂ ಕೂಡ ತಪ್ಪಿಲ್ಲ. ಚೆನ್ನಾಗಿ ನಡೀತಾ ಇದೆ ಈ ಒಂದು ಕಂಟೆಂಟ್. ಹೀಗೆ ಮುಂದುವರಿಲಿ. ಇನ್ನು ಏನೇನೆಲ್ಲ ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಕಾದ್ ನೋಡೋಣ. ಈಗ ರಕ್ಷಿತಾ ಶೆಟ್ಟಿಯ ನಿರ್ಧಾರದ ಬಗ್ಗೆ ನೀವು ಏನಂತೀರಾ ಅದನ್ನ ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.